ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ಇದೀಗ ನಾವು ಹೇಳಲಿರುವ ಸುದ್ದಿ ರಬಕವಿ ಮಹಿಷಾವಾಡಗಿ ಭಾಗದ ಸಾವಿರಾರು ಜನರ ಬಹುಕಾಲದ ಕನಸಿಗೆ ಒಂದು ಹೊಸ ನಿರೀಕ್ಷೆ ಮೂಡಿಸಿರುವಂತಹದ್ದು. ಬೆಳಗಾವಿ ಜಿಲ್ಲೆಯ ರಬಕವಿ ಪಟ್ಟಣದಿಂದ ಮಹಿಷಾವಾಡಗಿ ಮಾರ್ಗವಾಗಿ ಸಂಚಾರ ಸುಗಮಗೊಳಿಸುವ ಅತ್ಯಂತ ಮಹತ್ವದ ಮಹಿಷಾವಾಡಗಿ ಸೇತುವೆ ಕಾಮಗಾರಿ ವಿಳಂಬವಾಗುತ್ತಿರುವುದನ್ನು ಖಂಡಿಸಿ ಕಳೆದ 5 ದಿನಗಳಿಂದ ತಮ್ಮ ಮನೆ, ಮಕ್ಕಳು, ಕುಟುಂಬದಿಂದ ದೂರವಿದ್ದು ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಡಾ. ರವಿ ಜಮಖಂಡಿಯವರು ಇಂದು ತಮ್ಮ ಸತ್ಯಾಗ್ರಹವನ್ನು ಅಂತ್ಯಗೊಳಿಸಿದ್ದಾರೆ. ವೀಕ್ಷಕರೇ, ಸೇತುವೆ ನಿರ್ಮಾಣ ವಿಳಂಬದಿಂದ ಜನರು ಎದುರಿಸುತ್ತಿರುವ ತೊಂದರೆಗಳು, ವಿದ್ಯಾರ್ಥಿಗಳು, ರೈತರು, ವ್ಯಾಪಾರಸ್ಥರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಸರ್ಕಾರದ ಗಮನಕ್ಕೆ ತರಲು ಈ ಸತ್ಯಾಗ್ರಹವನ್ನು ಆರಂಭಿಸಲಾಗಿತ್ತು. 5 ದಿನಗಳ ಕಾಲ ನಿರಂತರ ಉಪವಾಸ ನಡೆಸಿ ಆಡಳಿತದ ಮೇಲೆ ಒತ್ತಡ ಸೃಷ್ಟಿಸಿದ ಡಾ. ರವಿ ಜಮಖಂಡಿಯವರ ಹೋರಾಟ ಇಂದು ಫಲ ನೀಡಿದೆ ಎಂಬಂತಾಗಿದೆ. ಇಂದು ನಡೆದ ಸತ್ಯಾಗ್ರಹ ಅಂತ್ಯ ಕಾರ್ಯಕ್ರಮವು ರಾಜ್ಯ ಸರ್ಕಾರದ ಸಚಿವರಾದ ಆರ್.ಬಿ. ತಿಮ್ಮಾಪುರ ಅವರ ಸಮ್ಮುಖದಲ್ಲಿ ನಡೆಯಿತು. ಸಚಿವರು ಹೋರಾಟಗಾರರ ಮನವಿಯನ್ನು ಆಲಿಸಿ ಮಹಿಷಾವಾಡಗಿ ಸೇತುವೆ ಕಾಮಗಾರಿಯನ್ನು ಆದಷ್ಟು ಬೇಗ ಪ್ರಾರಂಭಿಸಿ ಪೂರ್ಣಗೊಳಿಸುವ ಭರವಸೆ ನೀಡಿದರು ಎನ್ನಲಾಗಿದೆ. ಈ ಸಂದರ್ಭದಲ್ಲಿ ತೇರದಾಳ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸವದಿ, ತೇರದಾಳ ಮತಕ್ಷೇತ್ರದ ಜನಪ್ರಿಯ ನಾಯಕ ಸಿದ್ದು ಕೊನ್ನೂರು, ಸಂಜು ತೆಗ್ಗಿ, ಡಾ. ಪದ್ಮಜಿತಾ ನಾಡಗೌಡ, ಧರೆಯಪ್ಪ ಉಳ್ಳಾಗಡ್ಡಿ, ಸಂಜು ಜುತೇವರ್ ಸೇರಿದಂತೆ ಹಲವಾರು ಗಣ್ಯಾತಿಗಣ್ಯರು ಉಪಸ್ಥಿತರಿದ್ದರು. ವೀಕ್ಷಕರೇ, ರಬಕವಿ ಮಹಿಷಾವಾಡಗಿ ಮಾತ್ರವಲ್ಲದೆ ಸುತ್ತಮುತ್ತಲಿನ ಅನೇಕ ನಗರಗಳು ಹಾಗೂ ಹಳ್ಳಿಗಳಿಂದ ನೂರಾರು ಜನರು ಈ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದರು. ಮಹಿಷಾವಾಡಗಿ ಸೇತುವೆ ಆದಷ್ಟು ಬೇಗ ನಿರ್ಮಾಣವಾಗಲಿ ಎಂಬ ಒಂದೇ ಆಶಯದೊಂದಿಗೆ ಜನರು ಒಗ್ಗಟ್ಟಾಗಿ ಹೋರಾಟಕ್ಕೆ ಬೆಂಬಲ ನೀಡಿದರು. ಜನಸಾಮಾನ್ಯರ ಸಮಸ್ಯೆಗೆ ಧ್ವನಿಯಾದ ಈ ಹೋರಾಟ ಸರ್ಕಾರದ ಗಮನ ಸೆಳೆದಿರುವುದು ಈ ಭಾಗದ ಜನರಲ್ಲಿ ಹೊಸ ವಿಶ್ವಾಸ ಮೂಡಿಸಿದೆ. ಇದೀಗ ಎಲ್ಲರ ಕಣ್ಣು ಸರ್ಕಾರದ ಮುಂದಿನ ಕ್ರಮದತ್ತ ನೆಟ್ಟಿದೆ. ಇನ್ನಷ್ಟು ಬೆಳವಣಿಗೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ, ಇದು ನಿಮ್ಮ ಸಮತಾ ಪಬ್ಲಿಕ್ ನ್ಯೂಸ್. ಎಲ್ಲರೂ ಕೂಡ ಕೆಲಸ ಮಾಡೋಣ. ಇಲ್ಲ ಮತ್ತೇನೋ ಕಾಂಟ್ರಾಕ್ಟರ್ ಎಲ್ಲಿದೆಯಪ್ಪ? ವೇಣುಗೋಪಾಲ್ ಬಂದಿಲ್ಲಲ್ಲ? ಆಯ್ತು, ಇಲ್ಲೆಲ್ಲ ನಾನು ಇಲ್ಲಿ ಜನರ ಮುಂದೆ ಹೇಳ್ಬಿಡ್ತೇನೆ. ಆಯ್ತು, ಇಲ್ಲಿ ಬಂದಿದ್ರ ಮತ್ತೆಲ್ಲ ಹಿರಿಯರು, ಸಿದ್ದು ಕೊನ್ನೂರು ಎಲ್ಲರೂ ಒಂದು 7 ಮನವಿಯನ್ನು ಇತ್ತು. 7ರಲ್ಲಿ ಏನು ಅಂತ ಕಾಂಪ್ಲಿಕೇಟ್ ಮಾಡಲಾರ್ದಂಥದ್ದು ಏನಿಲ್ಲ, ಬಟ್ ಅದು ತೊಂದರೆ ಅಲ್ಲ. ಲ್ಯಾಂಡ್ ಅಕ್ವಿಜೇಷನ್ ನೀವು ಸೌದಿಗಳು ಇಬ್ರು ಕೂಡ ರೈತರಿಗೆ ಏನೋ ತೊಂದರೆ ಮಾಡಬೇಡ್ರಿ ಅಂದ್ರೆ ಇದು ತೊಂದರೆ ಇಲ್ಲ. ರೈತರು ನೀವು ಹೇಳ್ಬೇಕಲ್ಲ, ಊರ್ ಕೆಲಸದಾಗ ಹೇಳ್ಬೇಕು. ನಾವು ಬೈಪಾಸ್ ಮಾಡಿದ್ವಿ, ಬೈಪಾಸ್ 1 ವರ್ಷಕ್ಕೆ ರೊಕ್ಕ ಕೊಡ್ತೀವಿ. ಎಲ್ಲದೂ ಜವಾಬ್ದಾರಿಯುತವಾಗಿ ನಾವು ಕುತ್ಕೊಂಡು ಮಾಡೋದ್ರಿಂದ ಉಮಾಶ್ರೀ ಮೇಡಮ್ ಅವರೇ ಮೊದಲು ದುಡ್ಡು ತಂದು ಅವರು ಪ್ರಾರಂಭ ಮಾಡ್ತಕ್ಕಂತಂದ್ರೆ ಒಟ್ಟು ಸೌದಿ ಸಾಹೇಬ್ರು ಬಂದ್ರು, ಅವ್ರ ಎತ್ತರ ಮಾಡ್ಬೇಕಂತೇಳಿ ಅವರಲ್ಲಿ ಪ್ರಯತ್ನ ಮಾಡಿದ್ರು. ಕಾರಣಾಂತರಗಳಿಂದ ಲೇಟ್ ಆಗಿದೆ. ನಾನೆಲ್ಲ ಮಾತುಕತೆ ಮಾಡಿದ್ದೀನಿ. ಬಹುಶಃ ನಿನ್ನೆ ಅವ್ರ MD ಬಂದು ಲ್ಯಾಂಡ್ ಅಕ್ವಿಸಿಷನ್ ಅವ್ರ ದುಡ್ಡು ಯಾವಾಗ ಕೊಡ್ತೀವಿ, ಏನ್ ಕೊಡ್ತೀವಿ ಅಂತೇಳಿ ತಮ್ಗೆಲ್ಲ ಹೇಳಿದಾರೆ ಕಾಣ್ತದೆ. ಅವರು ನಾಳೆನೇ ಕೊಟ್ಟರು. ಮಹೇಶ್ವಾಡಿಗೆ ಅವ್ರ ದುಡ್ಡು ಮಾತ್ರ 15 ದಿವಸ ಆಗುತ್ತೆ. ಮದನ ಮಟ್ಟಿ ಅವ್ರದ್ದು ಮಾತ್ರ ಒಂದು 15 ದಿವಸ ಆಗುತ್ತೆ. 15 ದಿವಸದೊಳಗೆ ನಾವು ದುಡ್ಡು ಕೊಡಿಸೋ ಕೆಲಸ ಮಾಡ್ತೀವಿ. ಮಹೇಶ್ವಾಡಿ ಅವ್ರದಂತೂ ಅವ್ರು ನಾಳೆ ನಮ್ಗೆ ಬೇಕಾದ್ರೆ ನಾಳೆ ದುಡ್ಡು ಕೊಡೋ ಕೆಲಸನ ಮಾಡಿಕೊಡ್ತಕ್ಕಂಥದ್ದು ಆಗುತ್ತೆ. ಇನ್ನು ಎರಡನೇದು ಎತ್ತರದ ಗೌರ್ಮೆಂಟ್ ಲೆವೆಲ್ದಾಗಿದೆ ಅಂತ ಹೇಳಿದ್ದಾರೆ. ಅದನ್ನ ನಮ್ಮ ಇಂಜಿನಿಯರಿಂಗ್ ಅವರಪ್ಪ ಗೌರ್ಮೆಂಟ್ ಲೆವೆಲ್ದಾಗೇನೋ ಎಲ್ಲಿದೆ ಅದನ್ನ ಹೇಳಿ ನಾನು ಅದನ್ನು ಕ್ಲಿಯರ್ ಮಾಡಿಸ್ಕೊಡ್ತೀನಿ. ಕಮಿಟಿಗೇನೋ ಹೋಗಿಲ್ಲ, ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡಿಕೊಟ್ಟು ಎತ್ತರ ಮಾಡ್ತಕ್ಕಂಥದ್ದು ಮಾಡೋಣ. ಇನ್ನ 2 ಕಡೆ ಸ್ವಲ್ಪ ನೀರು ಬಂದು ನಿಲ್ತೈತೆ ಅಂತ ಹೇಳಿದ್ರು. ಏನ್ ಮಾಡೋದು? ಕಮಾನ್ ಗೊತ್ತದ ನೀರು ಬರ್ಲಾರ್ದಂಗೆ ಏನ್ ಮಾಡ್ಬೇಕು ಅದನ್ನ ಮಾಡೋಣ. ಏನು ಅದಕ್ಕೆ ಇಂಜಿನಿಯರ್ ಕೇಳ್ಕೊಂಡು ಇಂಜಿನಿಯರ್ಗೆ ಅವ್ರು ಯಾವ ರೀತಿ ಸಲಹೆ ಕೊಡ್ತಾರೆ ಅದನ್ನು ಮಾಡ್ಕೋಬೇಕು. ಆದ್ರೆ ಯಾವತ್ತು ಇವತ್ತು ನಮ್ಮ ಗಮನಕ್ಕೆ ಬಂದೈತಿ
ಇದನ್ನು ಗಮನಿಸ್ಕೊಂಡು ಆದಷ್ಟು ಬೇಗ ಅವು 5 ಏನು ಕಮಾನ್ಗಳು ಹೇಳ್ತೀರಿ ಅದನ್ನು ಎಸ್ಟಿಮೇಟ್ ಮಾಡಕ್ಕೆ ಹೇಳಿದ್ದೀವಿ. ಎಸ್ಟಿಮೇಟ್ ನಾಳೆಯಿಂದ ಚಾಲೂ ಮಾಡಬೇಕು. ಎಸ್ಟಿಮೇಟ್ ನಾಳೆಯಿಂದ ಚಾಲೂ ಆಗಬೇಕು. ತಂದು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. 30ನೇ ತಾರೀಕು ಒಳಗೆ. ನಮಸ್ಕಾರ, ನಾನು ರಬಕವಿ ಒಂದು ಪ್ರಜ್ಞಾವಂತ ಸಮಾಜದ ನಾಗರಿಕನಾಗಿ ಈ ಒಂದು ಡಾಕ್ಟರ್ ರವಿ ಜಮಖಂಡಿ ಅವರ ನೇತೃತ್ವದಲ್ಲಿ ಹಮ್ಮಿಕೊಂಡಂತ ಮಹೇಶ್ವಾಡ್ಗಿ ಸೇತುವೆಯ ತ್ವರಿತ ಪೂರ್ಣಗೊಳಿಸುವ ಕಾರ್ಯಕ್ರಮದ ಈ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ರಬಕವಿ ಅಂತ ಬನಹಟ್ಟಿ ಅಂತಕ್ಕಂಥದ್ದು ಇತ್ತೀಚೆಗೆ ಎಲ್ಲಾ ವ್ಯವಹಾರಿಕ ಸಂಪರ್ಕಗಳನ್ನು ಕಳೆದುಕೊಂಡು ಒಂದು ನಡುಗಡ್ಡೆ ಅಂತ ಆಗಿದೆ. ಅದಕ್ಕೆ ಈ ಒಂದು ಊರು ಅಂತಕ್ಕಂಥದ್ದು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಇವತ್ತಿನ ದಿವಸ ಈ ಸೇತುವೆ ಆಗ್ಬೇಕಾದಂತೂ ಬಹಳ ಅವಶ್ಯಕತೆ ಇದೆ. ಎಲ್ಲಾ ಒಂದು ಗ್ಲೋಬಲೈಸೇಷನ್ ನಿಂದ ಊರಲ್ಲಿರ್ತಕ್ಕಂಥ ಎಲ್ಲಾ ಯುವಕರು ಕೂಡ ಊರು ಬಿಟ್ಟು ಹೋದ ನಂತರ ಊರಿನಲ್ಲಿ ಅಭಿವೃದ್ಧಿ ಹೆಂಗ್ ಆಗ್ಬೇಕು, ಅದಕ್ಕೆ ಊರಿನಲ್ಲಿ ವ್ಯಾಪಾರ ಉದ್ಯೋಗಗಳು ಹೆಚ್ಚಾಗಬೇಕಂತಂದ್ರೆ ಎಲ್ಲರೂ ಕೂಡ ಆ ಒಂದು ಊರಿಗೆ ಬರುವಂತ ಆಗಬೇಕು. ಆ ಊರಿಗೆ ಬರ್ಲಿಕ್ಕೆ ಈ ನಮ್ಮ ಮಹೇಶ್ವಾಡ್ಗಿ ಸೇತುವೆ ಅಂತಕ್ಕಂಥದ್ದು ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸ್ತೈತಿ. ಬೆಳಗಾವಿ ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿನೇ ಈ ಅಂತರ ಇದೆ. ಎಂತೆಂತ ದೊಡ್ಡ ದೊಡ್ಡ ಬ್ರಿಡ್ಜ್ ಗಳನ್ನ ನಿರ್ಮಾಣ ಮಾಡ್ತಾರೆ ಸರ್ಕಾರದವರು. ನಮ್ಮ ಊರಿಗೆ ಇಂತ ಒಂದು ಚಿಕ್ಕ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿ ಇಲ್ಲಿ ಲಕ್ಷಾಂತರ ಜನ ವಾಸಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಈ ಕಾರ್ಯ ಯಾಕೆ ಮಾಡಬಾರದು ಅಂತ ಹೇಳಿ ನಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ದಯವಿಟ್ಟು ಇದಕ್ಕೆ ಪ್ರಜಾಪ್ರತಿನಿಧಿಗಳೇ ಇರಲಿ ಅಥವಾ ಅಧಿಕಾರಿಗಳೇ ಇರಲಿ, ಯಾರು ಇದಕ್ಕೆ ಸಂಬಂಧಪಟ್ಟವರದರಿ ತಾವು ಇದನ್ನ ತೀವ್ರವಾಗಿ ಇದನ್ನ ತಮ್ಮ ಮನಸ್ಸಿನ ಮೇಲೆ ತಗೊಂಡು ಈ ಕಾರ್ಯ ಮಾಡಲೇಬೇಕು ಅಂತ ಹೇಳಿ ನಮ್ಮ ಸಮಸ್ತ ರಬಕವಿ ಬನಹಟ್ಟಿ ನಾಗರಿಕರ ಪರವಾಗಿ ನಾನು ಇಲ್ಲಿ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೆ ಡಾಕ್ಟರ್ ರವಿ ಜಮಖಂಡಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯ ಅಥವಾ ಈ ಒಂದು ಮಹೇಶ್ವಾಡ್ಗಿ ಸೇತುವೆ ಕಾರ್ಯರೂಪಕ್ಕೆ ಬರುವವರೆಗೂ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ. ಇದರಲ್ಲಿ ನಮ್ಮಲ್ಲಿ ಸಂಪೂರ್ಣವಾದ ಒಗ್ಗಟ್ಟಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಧನ್ಯವಾದ. ಯಾಕಂದ್ರೆ ಯಾವಾಗಲೂ ಜನಪ್ರತಿನಿಧಿಗಳನ್ನ ಹೆಚ್ಚಿಸೋದು, ಸರ್ಕಾರಗಳು ತಪ್ಪು ಮಾಡಿದಾಗ ಜನರು ಒಟ್ಟುಗೂಡಿಸ್ತಕ್ಕಂಥದ್ದು ತಾವು ಮಾಡಿದ್ರಿ. ನಾನು ಒಪ್ಕೋತೀನಿ, ಎಲ್ಲೋ ನಮ್ಮ ಕಡೆ ತಪ್ಪಾದಾಗ ಲೇಟ್ ಆದಾಗ ನಿಮ್ಮಂಥವ್ರು ನಮ್ಮ ಕಣ್ ತರಿಸಿರ್ತಕ್ಕಂಥ ಕೆಲಸ ಮಾಡಿದಿರಿ. ನಾವು ಕೆಲಸ ಮಾಡ್ತಕ್ಕಂಥದಕ್ಕೆ ಹಚ್ಚಿದ್ದೀವಿ. ಅದಕ್ಕೆ ನಿಮ್ಗೆ ಧನ್ಯವಾದಗಳು. ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಿದ್ದೀನಿ, ಎಲ್ಲರೂ ಜೊತೆಗೂಡಿಸ್ಕೊಂಡು ಈ ಕೆಲಸ ಮುಗಿಸೋದ್ರ ಕಡೆ ಗಮನ ಹರಿಸೋದು. ನಮ್ಮ ರಾಜಕಾರಣ ಇದ್ದೇ ಇರುತ್ತೆ. ಎಲೆಕ್ಷನ್ ಬಂದಾಗ ರಾಜಕಾರಣಗಳು ಮಾಡೋಣ. ನಿಮ್ಮ ಪಕ್ಷಗಿದೆ, ಯಾರ್ಯಾರು ನಿಂತವ್ರು, ಯಾವ ಪಕ್ಷ ಹೋಗ್ತಿರೋ, ಯಾವ ಪಕ್ಷ ಬರ್ತಿರೋ ಆ ಕಡೆ ಹೋಗೋಣ. ಇಲ್ಲಿ ಕೂತವ್ರು ಎಲ್ಲ ಪಕ್ಷದವ್ರು ಒಬ್ಬೊಬ್ರು ಇದೀವಿ. ಅದೇ ಎಲ್ಲರೂ ಇದೀವಿ. ಈಗ ಬೇಡ ಅಂತ ಹೇಳಿದ್ವಿ. ಈಗ ನಾನು ಮಾಡೋದಿಲ್ಲ, ನೀವು ಮಾಡೋದು ಬೇಡ ಅಂತ ಹೇಳ್ತೇನೆ. ನನಗೆ ರಾಜಕಾರಣಕ್ಕಿಂತ ಇವತ್ತು ಅವ್ರೇನು ಕೆಲಸ ಆಗಬೇಕಾಗತ್ತಲ್ಲ ಆ ಕಡೆ ನಾವು ಗಮನ ಕೊಡಬೇಕಾಗೈತಿ. ನಾನು ಸೌದಿ ಸಾಹೇಬ್ರಿಗೆ ಮಾತಾಡ್ತೀನಿ. ಇಬ್ಬರು ಸೌದಿಗಳು ಅದ ನಮ್ಮ ಬಾಳ್ಕೋಟೆ ಸೌದಿ ಸಾಹೇಬ್ರು ಅದಾರು, ಬೆಳಗಾವಿ ಸೌದಿ. ಇವ್ರಿಬ್ರು ಕುಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕೋ ಹೆಂಗ್ ಕುಡಿಲ್ಲ ಏನೋ ಗೊತ್ತಾಗಿಲ್ಲ. ಅದು ಪಕ್ಕ ಒಂದು ಚೇಂಜ್ ಆಗಿತ್ತಲ್ಲ, ಹಂಗಾಗಿ ಅದಕ್ಕೆ ನಾನು ನಿಮ್ಮನ್ನ ಇಬ್ಬರನ್ನು ಕೂಡಿಸ್ತಾನು ಕೆಲಸಕ್ಕೂ ಮಾಡಿಸ್ಕೊಡ್ತೀನಿ. ಈ ಕೆಲಸ ಮಾಡಿಕೊಡ್ತೀನಿ ಹೇಳಿ ಮತ್ತೊಮ್ಮೆ ಜನಪರವಾಗಿ ತಾವು ಡಿಸೆಂಬರ್ ಒಳಗೆ ಮುಗಿಸ್ತೀವಿ ನೋಡಿ. ಕೆಲಸ ನಾವು ಮಾಡಿಸ್ತೀವಿ, ನಮ್ಮನ್ನು ನಂಬ್ರಿ. ನೀವು ಗೆರಿ ಹೊಡೆದ್ರಿ ಅಂದ್ರೆ ನೀವು ಅಣ್ಣನೂ 5 ವರ್ಷ ಇದ್ದ, ಅಮ್ಮನೂ 5 ವರ್ಷ ಇದ್ರು ಮಾಡಿದ್ರ ಗೆರಿ ಹೊಡೆದಿದ್ರೆ ಅವಾಗ. ನಾನು ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೀನಿ, ಈ ಕೆಲಸ ನಾವು ಮಾಡ್ತೇವೆ. ನೋಡಿ ನೋಡಿ, ನನ್ನ ಮಾತು ಕೇಳಿಲ್ಲ. ನಾನು ಶಂಕರ್ ಅವರು, ನಾನು ಜವಾಬ್ದಾರಿಯುತವಾಗಿ ಹೇಳ್ತೀನಿ, ಕೆಲಸ ಮಾಡ್ತೇನೆ, ಮಾಡಿಸ್ತೇನೆ. ಈ ಸರ್ಕಾರದಿಂದ ಕೆಲಸ ಮಾಡೇ ಮಾಡ್ತೇವೆ. ನಾವು ಸುಮ್ಮನೆ ಹೇಳಕ್ಕಾಗೋದಿಲ್ಲ. ಅದು ಒಂದು ಶತ್ ಕಡೆ ಮುಗ್ತೀವಿ. ಮೊನ್ನೆ ಡಿಸೆಂಬರ್ 6 ಹೇಳಿದ್ರಲ್ಲ, 3 ಆತ್ 4 ಆತ್ ಅನ್ನಕ್ಕೆ ಸರ್ಕಾರ ಕೆಲಸಗಳು ಮತ್ತು ಇವ್ರು ನಡೀತಿರ್ತವೆ. ನೀವು ನಂಬಿಕೆ ಇಡಬೇಕಾಗುತ್ತೆ. ಡಾಕ್ಟರ್ ಸಾಹೇಬ್ರೆ, ತಮ್ಮ ಹೆಸರು ಏನು ಗೊತ್ತಾಗ? ಜಮಖಂಡಿ ಸಾಹೇಬ್ರೆ, ರವಿ ಅವರೇ, ತಾವು ಎಲ್ಲರೂ ಇವತ್ತು ತಾವು ಉಪವಾಸ ಅಂತ್ಯಗೊಳಿಸಿ ಕೆಲಸ ಮಾಡೋ ಜವಾಬ್ದಾರಿ ನಾವು ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ. ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥವ್ರಿಗೆ ನಿಮ್ಗ ಎಲ್ಲರಿಗೂ ನೀವೇನೆಲ್ಲರೂ ಬಂದಿದ್ದೀರಿ, ನಿಮ್ಗೆಲ್ಲರಿಗೆ ಸಪೋರ್ಟ್ ಕೆಲಸಕ್ಕಾಗಿ
ನಾವು ರಾಜಕಾರಣ ಬದುಕಿನಲ್ಲಿ ಬಾಳ ಮಂದಿ ನಮ್ಮ ಹಿಂದೆ ಮುಂದೆ ಇರ್ತಾರೆ. ಎಲ್ಲರೂ ನನ್ನ ಕೆಲಸ ರೀ ನನ್ನ ಕೆಲಸ ಇಷ್ಟೆಲ್ಲಾರು ಕೂಡಿ ಊರ್ ಕೆಲ್ಸಕ್ಕೆ ಕೂಡಿಲ್ಲ.